ಚಿಂತಾಮಣಿ ನಗರದಲ್ಲಿ ಸಂಸ್ಥಾಪಕರು ರಾಷ್ಟ್ರೀಯ ಅಧ್ಯಕ್ಷರಾದ ಮಂದಕೃಷ್ಣ ಮಾದಿಗರವರ ಮಾದಿಗ ದಂಡೋರ ಸಂಘಟನೆಯ ಮಹಾ ಪ್ರಧಾನ ಕಾರ್ಯದರ್ಶಿಗಳಾದ ಜೆಎಂ ದೇವರಾಜ್ ರವರ ನೇತೃತ್ವದಲ್ಲಿ ದಲಿತ ಪರ ಸಂಘಟನೆಗಳು ಚಿಂತಾಮಣಿ ನಗರದಲ್ಲಿ ಬೈಕ್ ರ್ಯಾಲಿಯನ್ನು ಸಂತಸದಿಂದ ನಡೆಸಲಾಯಿತು. ಸದಾಶಿವ ಆಯೋಗದ ಒಳ ಮೀಸಲಾತಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನು ಸ್ವಾಗತಿಸುತ್ತಾ ಕೂಡಲೇ ರಾಜ್ಯ ಸರ್ಕಾರವು ಕೂಡಲೇ ಸದಾಶಿವ ಆಯೋಗ ವರದಿಯನ್ನು ಅನುಮೋದನೆ ಮಾಡಬೇಕೆಂದು ಹಾಗೂ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಧನ್ಯವಾದಗಳನ್ನು ತಿಳಿಸಿದರು ಮತ್ತು ಜಾತಿ ಪ್ರಮಾಣ ಪತ್ರದಲ್ಲಿ ಮಾದಿಗ ಎಂದು ನಮೂದಿಸಬೇಕೆಂದು ಜಿಲ್ಲಾಧಿಕಾರಿಗಳು ಆಯಾ ತಾಲೂಕು ದಂಡಾಧಿಕಾರಿಗಳಿಗೆ ಆದೇಶ ಹೊರಡಿಸಬೇಕೆಂದು ಈ ಒಂದು ಕಾರ್ಯಕ್ರಮದಲ್ಲಿ ದಲಿತ ಪರ ಸಂಘಟನೆ ಪದಾಧಿಕಾರಿಗಳು ತಿಳಿಸಿದರು. ಈ ಒಂದು ಸಂದರ್ಭದಲ್ಲಿ ಭಾರತೀಯ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾದ ಅಮರ್, ಮಾಹಿತಿ ಹಕ್ಕು ಕಾರ್ಯಕರ್ತರ ವೇದಿಕೆ ಜಿಲ್ಲಾ ಅಧ್ಯಕ್ಷ ಸಿಕಿಲ್ ಶಿವಣ್ಣ, ಕಾರ್ಯದರ್ಶಿಗಳ ಸಿಕಿಲ್ ನರಸಿಂಹಮೂರ್ತಿ ಸೇರಿದಂತೆ ದಲಿತ ಪರ ಸಂಘಟನೆ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಜನಸಂಖ್ಯೆವಾರು ಮೀಸಲಾತಿಯನ್ನ ಕೊಡಲಿಕ್ಕೆ ನಮ್ಮ ರಾಜ್ಯ ಸರ್ಕಾರಗಳಾಗಿರ್ಬೋದು, ಕೇಂದ್ರ ಸರ್ಕಾರ ನಮ್ಗೆ ಇದುವರೆಗೂ ಕೂಡ ಅವಕಾಶವನ್ನು ಕೊಟ್ಟಿರಲಿಲ್ಲ. ಅನೇಕ ವರ್ಷಗಳ ಒಂದು ಹೋರಾಟದ ಇತಿಹಾಸದಲ್ಲಿ ಗೌರವಾನ್ವಿತ ಮಂದಕೃಷ್ಣ ಮಾದಿಗರ ನಾಯಕತ್ವದಲ್ಲಿ ಏಕೈಕ ಅಜೆಂಡಾದೊಂದಿಗೆ ಇವತ್ತು ಸುಪ್ರೀಂ ಕೋರ್ಟ್ ಮೊರೆಹೋಗಿದ್ದು ಮಂದಕೃಷ್ಣ ಮಾದಿಗರವರು ಅವರ ನಾಯಕತ್ವದಲ್ಲಿ ನಾವೆಲ್ಲರೂ ಕೂಡ 20-30 ವರ್ಷಗಳಿಂದ ಹೋರಾಟದ ಜೊತೆಯಾಗಿ ಇವತ್ತು ಅವರ ಒಂದು ಹೋರಾಟದ ಹಾದಿಯಲ್ಲಿ ಇವತ್ತು ನಮಗೆ ABCD ವರ್ಗೀಕರಣ ಆಗಿದೆ. ನಾವೆಲ್ಲರಿಗೂ ಕೂಡ ಕರ್ನಾಟಕದ ವತಿಯಿಂದ ಅವರ ಮಂದಕೃಷ್ಣ ಮಾದಿಗರ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಹಾಗೆಯೇ ಇವತ್ತು ನ್ಯಾಯಾಂಗದ ಮೇಲೆ ನಮಗೆ ಸಂಪೂರ್ಣ ವಿಶ್ವಾಸ ಇತ್ತು. ಏನಿವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತ ಆದೇಶ ನಾವು ಸ್ವಾಗತವನ್ನ ಮಾಡೋದರ ಜೊತೆಯಾಗಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಶ್ವೇತಪತ್ರವನ್ನು ಹೊರಡಿಸಬೇಕು. ಯಾಕಂದ್ರೆ ಬೇರೆ ರಾಜ್ಯಗಳಿಂದ ಇವತ್ತು ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಅದಕ್ಕೆ ಸೂಕ್ತವಾದಂತಹ ಒಂದು SC ವರ್ಗೀಕರಣವನ್ನು ನಾವು ಮಾಡ್ತೀವಿ ನಮ್ಮ ರಾಜ್ಯಗಳನ್ನಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ನೇರವಾಗಿ ಸೆಷನ್ ಅಲ್ಲಿ ಅದನ್ನ ಇದು ಮಾಡಿ ಕ್ಯಾಬಿನೆಟ್ ಅಲ್ಲಿ ತ್ವರಿತಗತಿಯಲ್ಲಿ SC ವರ್ಗೀಕರಣವನ್ನು ಮಾಡಬೇಕು. ಅಲ್ಲಿ ತನಕ ಇವತ್ತೇನು ಬ್ಯಾಕ್ಲಾಗ್ ಆಗಿರ್ಬೋದು, ಸರ್ಕಾರ ಉದ್ಯೋಗಗಳನ್ನು ಪಡೆದು ಅಲ್ಲಿ ಏನು ಇದರಲ್ಲಿ ಕೂಡ ಜಾತಿವಾರ ಜನಸಂಖ್ಯೆ ಆಧಾರದ ಮೇಲೆ ಉದ್ಯೋಗಗಳನ್ನು ಕೊಡಬೇಕು ಅಂತ ಹೇಳಿ ಮಾದಿಗರ ಒತ್ತಾಯದ ಜೊತೆಗೆ ಈ ಒಂದು ಹೋರಾಟಕ್ಕೆ ಈ ಹೋರಾಟದಲ್ಲಿ ನಮ್ಮ ಪ್ರಾಣಿಗಳನ್ನು ತೆಗೆದುಕೊಂಡು ಹೋಗಿರೋದಕ್ಕೆ ಅವ್ರಿಗೂ ಕೂಡ ನಾವು ಸಲ್ಲಿಸುತ್ತಾ ಜೊತೆಗೆ ಈ ಹೋರಾಟದಲ್ಲಿ ಜಾರಿ ಮಾಡಬಹುದು ರಾಜ್ಯ ಸರ್ಕಾರಗಳು ಅಂತೇಳಿ ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟಿದೆ. ಆದರೆ ಇಲ್ಲಿನ ಸರ್ಕಾರಗಳಿಗೆ ನಾವು ಒಂದು ಮನವಿಯನ್ನ ಮಾಡ್ತಾ ಇದ್ದೇವೆ. ಬಹುಸಂಖ್ಯಾತ ಆಗಿರ್ತಕ್ಕಂಥ ಬಹಳ ನೊಂದಿರ್ತಕ್ಕಂಥ ಶೋಷಿತ ಸಮುದಾಯ ನಾವೇನಿದ್ದೇವೆ ನಾವೆಲ್ಲರೂ ಒಂದು ಮನವಿಯನ್ನ ಮಾಡ್ತಾ ಇದ್ದೇವೆ. ಆದಷ್ಟು ಬೇಗ ನೀವು ಕ್ಯಾಬಿನೆಟ್ಗೆ ತಗೊಂಡು ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ನೀವು ದಿಟ್ಟ ಹೆಜ್ಜೆಯನ್ನು ಹಾಕಬೇಕು. ಈಗಾಗಲೇ ಪಕ್ಕದ ರಾಜ್ಯ ತೆಲಂಗಾಣದಲ್ಲಿ ಸನ್ಮಾನ್ಯ ರೇವಂತ್ ರೆಡ್ಡಿ ಅವರು ಮುಖ್ಯಮಂತ್ರಿಗಳು ಈಗಾಗಲೇ ಅವರು ಅಧಿವೇಶನದಲ್ಲಿ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇ ರಾಜ್ಯ ತೆಲಂಗಾಣ ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ನಾವು ಭದ್ರಾಗಿದ್ದೇವೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಸಹ ನಮ್ಮ ರಾಜ್ಯದಲ್ಲಿ ಸಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಈಗಾಗಲೇ ನಾವು ಜಾರಿ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳಿದ್ದಾರೆ. ಆದರೆ ನಿರ್ದಿಷ್ಟ ಸಮಯ ಹೇಳಿಲ್ಲ. ದಯವಿಟ್ಟು ಇದು ಬೇಗನೆ ಜಾರಿ ಮಾಡಬೇಕು ಅಂತೇಳಿ ಅವರಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇವೆ. ಮತ್ತೆ ಏನು ಈ ಒಂದು ಹೋರಾಟ ಏನು 30 ವರ್ಷಗಳ ಈ ಸುದೀರ್ಘ ಒಂದು ಹೋರಾಟಕ್ಕೆ ನಮಗೆಲ್ಲ ಪ್ರೇರಣೆ ಆಗಿರ್ತಕ್ಕಂಥ ಸನ್ಮಾನ್ಯ ಗೌರವ ಮಂದಕೃಷ್ಣ ಮಾದಿಗಣ್ಣನವರನ್ನ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಈ ಸಮುದಾಯದ ಪ್ರತಿಯೊಬ್ಬ ನಾಗರಿಕರು ನಾವೆಲ್ಲರೂ ಇವತ್ತು ನೆನೆಯಬೇಕಾಗಿದೆ. ಹಾಗಾಗಿ ಜೈ ಮಾದಿಗ.